ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತಿನ ದಿನ ವಿಶೇಷವಾಗಿ ನಾಳೆ ದಿನ ನಾವು ಆಚರಣೆ ಮಾಡ್ತಾ ಇರುವಂಥ ಮಾರ್ಗಶಿರ ಮಾಸದ ಶುಕ್ರವಾರದ ದಿನ ಬಂದಿರೋವಂಥ ಅಮಾವಾಸ್ಯೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ನಾಳೆ ದಿನ ಮಹಾಲಕ್ಷ್ಮಿಯ ಇನ್ನೊಂದು ರೂಪ ಆಗಿರುವಂಥ ಕಮಲಾತ್ಮಿಕ ದೇವಿಯ ಜಯಂತಿ ಆಗಿರುತ್ತೆ. ಅಂಥ ದಿನದಲ್ಲಿ ನಾವು ವಿಶೇಷವಾಗಿ ಮಹಾಲಕ್ಷ್ಮಿ ದೇವಿನ ನಾವು ಆರಾಧನೆ ಮಾಡುವಂಥದ್ದು, ಮತ್ತು ಅಲ್ಲಿ ನಾವು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಅಥವಾ ಬೆಳಗಿನ ಜಾವದಲ್ಲಿ ನೀವು ದೇವಿಗೆ ನೀವು ದರ್ಶನ ಮಾಡುವಂಥದ್ದನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ಕೆಡುಕುಗಳಿದ್ರೆ ಅದೆಲ್ಲ ನಿವಾರಣೆ ಆಗಿ ಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಆಗಬೇಕು ಅಂತ ಇಚ್ಛೆ ಪಡುವಂಥವ್ರು ನಾಳೆ ದಿನ ಲಕ್ಷ್ಮೀ ದೇವಸ್ಥಾನಕ್ಕೆ, ಅದರಲ್ಲೂ ಲಕ್ಷ್ಮೀನಾರಾಯಣರು ನೆಲೆಸಿರುವಂಥ ದೇವಸ್ಥಾನಕ್ಕೆ ಹೋಗಿ ಮಲ್ಲಿಗೆ ಹೂವು ಮತ್ತು ತುಳಸಿನ ಕೊಡುವಂಥದ್ದನ್ನು ಮಾಡಿ, ಅದಾದಮೇಲೆ ನೀವು ಬರುವಾಗ ನೀವು ದಾರಿಲಿ ಏನು ತರಬೇಕು ಅಂತಂದರೆ ವಿಶೇಷವಾಗಿ ಉಪ್ಪು ಮತ್ತು ಅರಿಶಿಣನ ತರಬೇಕಾಗುತ್ತೆ. ಅರಿಶಿಣದ ಗೋಟಲ್ಲ, ಅರಿಶಿಣದ ಪುಡಿನನ್ನು ನೀವು ಮನೆಗೆ ತರಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಅವತ್ತಿನ ದಿನ ಆ ವಸ್ತುನ ತಂದು ಮನೆಯಲ್ಲಿ ಇಟ್ಟು ದೇವರ ಮುಂದೆ ಅದನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋವಂಥದ್ದು ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಶುಭ ಕಾರ್ಯಗಳು ನಿಂತೋಗಿರೋವಂಥದ್ದು ಅಥವಾ ಹಣಕಾಸಿಗೆ ತೊಂದರೆ ಆಗಿರೋವಂಥದ್ದು, ಆರೋಗ್ಯದ ಸಮಸ್ಯೆಗಳಿದ್ದರೆ ನಾವು ಆ ಉಪ್ಪನ್ನ ಆರೋಗ್ಯವಾಗಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜಿಸಿ ಆನಂತರ ಅದನ್ನು ನಾವು ಸೇವನೆ ಮಾಡೋವಂಥದ್ದು. ಉಪ್ಪನಾಗಿರಲಿ ಅರಿಶಿಣನಾಗಿರಲಿ ಅದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಮನೆಗೆ ಲಕ್ಷ್ಮಿಯ ಆಗಮನ ಆಗಿದೆ ಅಂತ ನಾವು ಅಂದ್ಕೊಬೇಕು. ಅದರಲ್ಲೂ ವಿಶೇಷವಾಗಿ ಈ ದಿನ ನಾವು ಖರೀದಿ ಮಾಡಿದಂಥ ಆ ವಸ್ತುಗಳಿಗೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂದರೆ, ನಾಳೆ ಬಂದು ಕಮಲಾತ್ಮಿಕ ಜಯಂತಿ ಅಂದರೆ ಲಕ್ಷ್ಮಿಯ ಇನ್ನೊಂದು ರೂಪ ಆಗಿರುತ್ತೆ. ಅಂಥ ದೇವಿ ಹುಟ್ಟಿದ ದಿನ ಆಗಿರೋದ್ರಿಂದ ನಾವು ಇದನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲೂ ನಾವು ಯಾವಾಗಲೂ ಅಷ್ಟೇ ಒಂದು ದೇವಿನ ನಾವು ಅಭಿಷೇಕ ಮಾಡೋವಂಥ ಸಂದರ್ಭಗಳಲ್ಲಿ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ನಾವು ದರ್ಶನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ಥಿರ ಮಹಾಲಕ್ಷ್ಮಿ ನಮ್ಮ ಜೊತೆಯಾಗಿ ಬರೋ ಅಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನಾವು ಮನೆಗೆ ಬರುವಾಗ 2 ವಸ್ತುಗಳನ್ನು ಖರೀದಿಸಿಕೊಂಡು ಬಂದರೆ ನಮ್ಮ ಮನೆಗೆ ಧನಪ್ರಾಪ್ತಿ ಆಗುವಂಥದ್ದಾಗುತ್ತೆ. ಧನಪ್ರಾಪ್ತಿ ಯಾವ ರೂಪದಲ್ಲಾಗುತ್ತೆ ಅಂದರೆ ನಿಮಗೆ ಹೇಳಲಾಗುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಧನಪ್ರಾಪ್ತಿ ಆಗುತ್ತೆ. ಅದು ಇಂಥದ್ದೇ ರೂಪ ಅಂತಲ್ಲ. ಯಾರಾದರೂ ಬಂದು ಕೆಲಸಕ್ಕೆ ಕರೆಯೋವಂಥದ್ದು ಅಥವಾ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗೋವಂಥದ್ದು, ಸಾಲ ಬೇಕು ಅಂತ ಲೋನ್ಗೆ ಏನಾದರೂ ನೀವು ಅಪ್ಲೈ ಮಾಡಿದರೆ ಆ ಲೋನ್ಗಳು ಸಿಗೋ ಅಂಥದ್ದು, ಅಥವಾ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಬಡ್ತಿ ಹೆಚ್ಚಾಗುವಂಥದ್ದು, ಸಂಬಳ ಜಾಸ್ತಿ ಆಗುವಂಥದ್ದು, ಅಥವಾ ನಿಮ್ಮ ಅಣ್ಣ ತಮ್ಮಂದರು ಅಥವಾ ನಿಮ್ಮ ಸಂಬಂಧಿಕರು ನಿಮಗೆ ದುಡ್ಡನ್ನು ಕೊಡುವಂಥದ್ದು, ಈ ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಧನಪ್ರಾಪ್ತಿ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ನೀವು ದೇವಸ್ಥಾನದಲ್ಲಿ ನಿಮ್ಮ ಕೋರಿಕೆ ಏನೇ ಇದ್ದರೂ ಅದನ್ನು ನೀವು ಕೇಳ್ಕೊಬೇಕು. ನಮ್ಗೆ ಇಂಥದ್ದು ಬೇಕು ಅಂತ ನೀವು ಅದನ್ನು ಕೇಳ್ಕೊಂಡಾಗ ದೇವರ ಮುಂದೆ ನೀವು ಬೇಡಿಕೆ ಇಟ್ಟಾಗ ಆ ಬೇಡಿಕೆಗಳನ್ನು ಫಲಿಸುವಂತೆ ಮಾಡೋದು ಆ ದೇವಿ ನಿಮ್ಮ ಯಾವುದೋ ಒಂದು ರೂಪದಲ್ಲಿ ತಥಾಸ್ತು ಅಂತ ನಿಮಗೆ ಅನುಗ್ರಹ ಮಾಡೋ ಅಂಥದ್ದು ದಿನ ನಾಳೆ ಆಗಿರುತ್ತೆ. ಅದಕ್ಕೋಸ್ಕರ ನೀವು ನಾಳೆ ಅದನ್ನು ತರಬೇಕಾಗುತ್ತೆ. ಅದರಲ್ಲೂ ಯಾರಿಗಾದ್ರೂ ಉದ್ಯೋಗ ಸಿಗಬೇಕು ಅಂತ ಪರಿತಪಿಸ್ತಾ ಇದ್ದರೆ ಖಂಡಿತವಾಗ್ಲೂ ನಿರುದ್ಯೋಗಿಗಳಿಗೆ ಕೆಲಸ ಸಿಗೋವಂಥದ್ದಾಗುತ್ತೆ. ಅದಾದಮೇಲೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಇದ್ದರೆ ಅವರಿಗೆ ಯಾವುದೋ ಒಂದು ರೂಪದಲ್ಲಿ ಜ್ಞಾನಾಭಿವೃದ್ಧಿ ಆಗೋವಂಥದ್ದು, ಆಯಸ್ಸು ಹೆಚ್ಚಾಗೋವಂಥದ್ದು ಅದೆಲ್ಲ ಆಗುತ್ತೆ. ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಜ್ಞಾನ ಪಡ್ಕೊಳ್ಳೋವಂಥದ್ದು, ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಳೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ನಾವು ನಾಳೆ ದಿನ ಇದನ್ನು ಉಪ್ಪು ಮತ್ತು ಅರಿಶಿಣನ ನೀವು ತರಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಪುಡಿ ಉಪ್ಪನ್ನು ತರಬಾರ್ದು, ಕಲ್ಲುಪ್ಪನ್ನು ನೀವು ಖರೀದಿಸಬೇಕಾಗುತ್ತೆ. ಈ 2 ವಸ್ತುಗಳಿಂದ ಧನಪ್ರಾಪ್ತಿ ಮನೆಗೆ ಹೆಚ್ಚು ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದನ್ನು ನೀವು ಉಪ್ಪು ಮತ್ತು ಅರಿಶಿಣನ ತಂದು ನಿಮ್ಮ ಮನೆಯಲ್ಲಿ ಯಾವ ಫೋಟೋ ಇದೆಯೋ ಅಂದರೆ ಲಕ್ಷ್ಮೀನಾರಾಯಣ
ಫೋಟೋ ಇರ್ಬೋದು, ಲಕ್ಷ್ಮೀ ದೇವಿಯ ಫೋಟೋ ಇರ್ಬೋದು, ವಿಗ್ರಹದ ಮುಂದೆ ನೀವು ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ತಟ್ಟೆ ತಗೊಂಡು ಅದರಲ್ಲಿ 2 ಬೌಲ್ಗಳನ್ನ ತಗೊಂಡು ಉಪ್ಪು ಮತ್ತು ಅರಿಶಿಣನ ಸಪ್ರೇಟಾಗಿ ಇಟ್ಟು ಅದರ ಮೇಲೆ ನೀವು ಅದನ್ನು ಕೈಯಲ್ಲಿ ಹಿಡ್ಕೊಳ್ಳುವಾಗ ಅದರ ಮೇಲೆ ಒಂದು ತುಳಸಿ ದಳ ಅಥವಾ ಒಂದು ಮಲ್ಲಿಗೆ ಹೂವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ಈ ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಓಂ ರೀಂ ಕ್ರೀಂ ಕಮಲಾದೇವಿ ಪಟ್ ಸ್ವಾಹ ಅಂತ ನೀವು ಹೇಳ್ಕೊಂಡು ಅದಾದಮೇಲೆ ಓಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಓಂ ಮಹಾಲಕ್ಷ್ಮೀ ನಮಃ ಅಂತ 108 ಸರಿ ನೀವು ಈ ಬೀಜಾಕ್ಷರಿ ಮಂತ್ರನ ಅಭಿಮಂತ್ರಿಸಿ. ಅಂದರೆ ಸಂಕಲ್ಪ ಸೇವೆನ ನೀವು ಆ ಬಟ್ಟಲಿನ ಮೇಲೆ ಹೂವನ್ನು ಇಟ್ಟು ಈ ಮಂತ್ರನ ನೀವು 108 ಸರಿ 11 ಸರಿ ಅಥವಾ 21 ಸಾರಿ ನೀವು ಈ ಮಂತ್ರನ ಹೇಳ್ಕೊಂಡು ಅಭಿಮಂತ್ರಿಸಿ ನೀವು ಅದನ್ನು ಆಹಾರ ರೂಪದಲ್ಲಿ ಮತ್ತು ತಿಲಕವಾಗಿ ನೀವು ಅದನ್ನು ಹಚ್ಕೊಳ್ಳೋವಂಥದ್ದು, ಅರಿಶಿಣನ ಮುಖಕ್ಕೆ ಹಚ್ಕೊಳ್ಳೋವಂಥದ್ದು, ಸ್ನಾನಕ್ಕೆ ಉಪಯೋಗಿಸುವಂಥದ್ದು, ಅಡುಗೆಗೆ ಉಪಯೋಗಿಸುವಂಥದ್ದು ಮಾಡ್ತಾ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಇದನ್ನು ನೀವು ನಾಳೆ ದಿನ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಇದೊಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.